ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲು ಒಂದು ಮಾರುತಿ ಅವ್ರದ್ದು ಎಸ್ ಕ್ರಾಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಡೀಸೆಲ್ ಇಂಜಿನ್ ಗಾಡಿ ಆಗಿರುತ್ತೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರು, ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ, ಇಲ್ಲ ವಿಡಿಯೋ ಕೆಳಗಡೆ, ವಿಡಿಯೋ ಮೇಲ್ಗಡೆ ಆದರೂ ಒಂದು ಫುಲ್ ವಿಡಿಯೋ ಲಿಂಕ್ ಆಗಿರ್ತೀವಿ ವೀಕ್ಷಕರೇ. ಆ ಲಿಂಕ್ ನೀವು ಕಾಪಿ ಮಾಡಿಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮ್ಮ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಯೂಟ್ಯೂಬು, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಎಸ್ ಕ್ರಾಸ್ ಮಾರುತಿ ಸುಜುಕಿ ಎಸ್ ಕ್ರಾಸ್. ಹೌದು ಸರ್. ಓಕೆ, ಏನು ಡೀಸೆಲ್ಲ ಪೆಟ್ರೋಲ ಸರ್ ಅದು? ಡೀಸೆಲ್ ಸರ್, ಡೀಸೆಲ್ಲು. ಓಕೆ, ಎಷ್ಟು ಮಾಡಲು? 2015. ಓನರ್ ಎಷ್ಟು ಜನ? ಸರ್ 3ನೇ ಓನರ್, ನಾವೇ 3ನೇ ಓನರ್. ಓಕೆ, ಎಷ್ಟು ಓಡಿ ಸರ್ ಗಾಡಿ ಕಿಲೋಮೀಟ್ರು? ಸರ್ 83,000 ಓಡಿದೆ. ಓಕೆ, ಏನು ಮೈಲೇಜ್ ಬರುತ್ತೆ ಸರ್ ಈ ಗಾಡಿ? ಸರ್ ಒಂದು 20 ಬರುತ್ತೆ, ಡೀಸೆಲ್ ಅಲ್ವಾ, ಒಂದು 20 ಬರುತ್ತೆ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಈ ತಿಂಗಳು 25 ತನಕ ಇನ್ಸೂರೆನ್ಸ್ ಇದೆ. 4 ಸ್ಟೇರಿಂಗು, AC, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಲೆದರ್ ಸೀಟ್ ಇದೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ, ಇಂಜಿನ್ ಎಲ್ಲ ಬಿದ್ದಿದೆ, ಸ್ನ್ಯಾಕ್ ವೀಲ್ ಇದೆ. ಓಕೆ, AC ಎಲ್ಲ ಕಂಡೀಷನ್ ಇದೆ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಸರ್? ಟೈರ್ ಇದೆ ಸರ್, ಒಂದು 50% ಇದೆ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಹಾಂ, ಒರಿಜಿನಲ್ ಇದೆ ಸರ್. ಮಾಮೂಲಿ ಸಣ್ಣ ಪುಟ್ಟ ಇರುತ್ತಲ್ಲ ಸರ್, ಬಂಪರ್ ಟಚಪ್. ಹೌದು. ಓಕೆ, ಕಂಡೀಷನ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಂಡೀಷನ್ ಎಲ್ಲ ಓಕೆ ಇದೆಯಾ? ಓಕೆ ಇದೆ ಸರ್, ಇಂಜಿನ್ ಎಲ್ಲ ಬಿದ್ದಿದೆ. ಓಕೆ, ಗಾಡಿದು ಅಂದರೆ ಫೈನಾನ್ಸ್ ಏನಾದರೂ ಇದೆಯಾ ಮೇಲೆ ಗಾಡಿ ಮೇಲೆ? ಇಲ್ಲ, ಲೋನ್ ಎಲ್ಲ ಇತ್ತು, ಕ್ಲಿಯರ್ ಆಗಿದೆ. ಹ್ಞೂ, ಆಮೇಲೆ 1 ತಿಂಗಳಾಯ್ತು, 1.5 ತಿಂಗಳಾಯ್ತು ಕ್ಲಿಯರೆನ್ಸ್ ಎಲ್ಲ ತಗೊಬಿಟ್ಟಿದ್ದೀನಿ. ಅದೇನಿದ್ರೆ ಅಲ್ಲಿ HP ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅವ್ರಿಗೆ CC ಕಂಡೀಷನ್ ಕೊಡ್ತೀನಿ. ಬೇಕಾದ್ರೆ ಲೋನ್ ಆಗುತ್ತೆ, ಲೋನ್ ಮಾಡಿಸ್ಕೊಡ್ತೀವಿ. ನೀವೇ ಮಾಡಿಸ್ಕೊಡ್ತೀರಾ? ಹಾಂ, ಇದೆ, ಸ್ನೇಹಿತರಿದ್ದಾರೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ, ಮಾಡಿಸ್ಕೊಳ್ಳಿ ತಗೊಂಡವ್ರು ಬೇಕಾದ್ರೆ. ಓಕೆ, ಇವಾಗ ಗಾಡಿ ಇರೋದೆಲ್ಲಿ ಸರ್? ಸರ್ ಇದು ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಯಡಿಯೂರು. ಓ, ಯಡಿಯೂರು ಸಿದ್ಧಲಿಂಗೇಶ್ವರ. ಹಾಂ ಹೌದು, ಸಿದ್ಧಲಿಂಗೇಶ್ವರ ಟೆಂಪಲ್. ಓಕೆ ಸರ್, ಏನು ಹೇಳ್ತಿದ್ರೆ ಗಾಡಿಗೆ ರೇಟು? ಸರ್ 4,50,000 ಹೇಳ್ತಾ ಇದ್ದೀನಿ. 4,50,000 ಲಕ್ಷ? ಹೌದು ಸರ್. ಎಷ್ಟಂದ್ರೆ ಮಾಡಲಿದು? 2015. ಓಕೆ, 15 ಮಾಡಲು 4,50,000 ಲಕ್ಷ ಹೇಳ್ತಾ ಇದ್ದೀರಾ? ಹೌದು ಸರ್. ಕಡಿಮೆ ಆಗುತ್ತಾ? ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಬೇರೆ ಒಂದು ಇನೋವಾ ತಗೊಳ್ಳೋಣ ಅಂತಿದ್ದು, ಅದಕ್ಕೋಸ್ಕರ ಗಾಡಿ ಚಿಕ್ಕ ಗಾಡಿ ಒಂದು ಸ್ವಲ್ಪ, ಅದಕ್ಕೆ 7 ಸೀಟರ್ ನೋಡ್ತಾ ಇದ್ದು, ಅದಕ್ಕೆ ಕೊಟ್ಕೊಡೋಣ ಅಂತ.